ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಮಹಾಯುದ್ಧ ಆರಂಭ ಆದಾಗಿನಿಂದಲೂ ಕೂಡ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಮೂರು ರಾಷ್ಟ್ರಗಳ ಮಧ್ಯೆ ಆಗಿರುವಂತಹ ಯುದ್ಧ ಇದು. ಯುದ್ಧ ಆರಂಭ ಆದಾಗಿನಿಂದಲೂ ಕೂಡ ಈ ಇರಾನ್ಗಿರುವಂತಹ ವೆಪನ್ ಅಂದ್ರೆ ಒಂದು ಶಸ್ತ್ರಾಸ್ತ್ರಗಳು, ಸೇನಾಪಡೆ, ಅದ್ರ ಜೊತೆಗೆ ಹೈಟೆಕ್ ಕ್ಷಿಪಣಿಗಳು ಇವೆಲ್ಲವೂ ಕೂಡ ಒಂದ್ ಕಡೆ ಶಸ್ತ್ರಾಸ್ತ್ರಗಳು ಒಂದ್ ರೀತಿ ಪವರ್ ಇರಾನ್ಗೆ ಕೊಟ್ಟಿದೆ. ಅದ್ರ ಜೊತೆಗೆ ಮತ್ತೊಂದು ಮಹಾ ಪವರ್, ಮತ್ತೊಂದು ಮಹಾ ವೆಪನ್ ಅಂತಾನೆ ಹೇಳ್ಬಹುದು, ಅದು ಹರ್ಮುಜ್ ಜಲಸಂಧಿ. ಯುದ್ಧ ಆರಂಭ ಆದಾಗಿನಿಂದಲೂ ಈ ಹರ್ಮುಜ್ ಜಲಸಂಧಿಯನ್ನ ಇಟ್ಕೊಂಡು ಇರಾನ್ ಒಂದಷ್ಟು ಡಿಮ್ಯಾಂಡ್ಗಳನ್ನ ಕ್ರಿಯೇಟ್ ಮಾಡ್ತು. ಅದ್ರ ಜೊತೆಗೆ ಅಮೆರಿಕ ಈ ಯುದ್ಧದಿಂದ ನಿಧಾನವಾಗಿ ಹಿಂದೆ ಸರಿತಾ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಹರ್ಮುಜ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಟೇಕ್ ಓವರ್ ಮಾಡ್ಕೊಂಡಿರುವಂಥದ್ದು ಇರಾನ್ ಅವರು. ಸೊ ಅವ್ರ ಕೈಯಲ್ಲೇ ಹರ್ಮುಜ್ ಬಗ್ಗೆ ನಿರ್ಧಾರ ಮಾಡುವಂತಹ ತಾಕತ್ತಿರೋದು. ಬಂದ್ ಮಾಡ್ಬೇಕೋ ಓಪನ್ ಮಾಡ್ಬೇಕು ಅದೆಲ್ಲವೂ ಕೂಡ ಇರಾನ್ ಸರ್ಕಾರಕ್ಕೆ ಬಿಟ್ಟಿರುವಂತಹ ವಿಚಾರ. ಈಗಿಂದಲ್ಲ, ಮೊದಲಿಂದಲೂ ಕೂಡ ಬಂದಿರುವಂತಹ ಒಂದು ವಿಚಾರ ಇದು. ಸೊ ಇವ್ರೇನ್ ಮಾಡ್ತಾರೆ, ಇರಾನ್ನವರು ಒಂದು ವಾರ ನೋಡ್ತಾರೆ, ಒಂದು 10 ದಿನ ನೋಡ್ತಾರೆ. ಯುದ್ಧ ತೀವ್ರ ಸ್ವರೂಪ ಪಡ್ಕೊಳ್ತಿರುವಂತಹ ಹೊತ್ತಲ್ಲಿ ಇವ್ರೇನ್ ಮಾಡ್ತಾರೆ, ಹರ್ಮುಜ್ ಜಲಸಂಧಿನ ಕಂಪ್ಲೀಟ್ ಆಗಿ ಬಂದ್ ಮಾಡ್ತಾರೆ. ಹರ್ಮುಜ್ ಜಲಸಂಧಿ ಯಾವಾಗ ಕಂಪ್ಲೀಟ್ ಆಗಿ ಬಂದ್ ಆಗುತ್ತೆ, ಸೊ ಹರ್ಮುಜ್ ಜಲಸಂಧಿಯಿಂದ ಮಾರ್ಗದಿಂದ ಮೂಲಕ ಬರುವಂತಹ ಹಡಗುಗಳು ಹರ್ಮುಜ್ ಜಲಮಾರ್ಗದಲ್ಲೇ ಸ್ಟ್ರಕ್ ಆಗ್ಬಿಡುತ್ತೆ. ಸೊ ಹೀಗಾಗಿ ವಿಶ್ವದಾದ್ಯಂತ ವ್ಯಾಪಾರ ವಹಿವಾಟಿಗೆ ಭಾರಿ ಪೆಟ್ಟು ಬೀಳುತ್ತೆ. ಭಾರಿ ಪೆಟ್ಟಿನ ಜೊತೆಗೆ ನಮ್ಮ ಭಾರತದಲ್ಲೇ ಎಕ್ಸಾಂಪಲ್ ಇದೆ, ಯಾವ ರೀತಿ ಗ್ಯಾಸ್ ಅಭಾವ ಉಂಟಾಗಿದೆ, ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಯಾವ ರೀತಿ ಕ್ಯೂ ನಿಂತಿದ್ದಾರೆ. ಅದ್ರ ಜೊತೆಗೆ ಈ ಒಂದು LPG ಗ್ಯಾಸ್ಗಳು ಆಟೋ ಡ್ರೈವರ್ಸ್ಗಳಿಗೆ ಅಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ. 10ರಲ್ಲಿ 1 ಬಂಕಲ್ಲಿ ಮಾತ್ರ LPG ಗ್ಯಾಸ್ ಸಿಗ್ತಾ ಇದೆ, ಅದು ಕೂಡ 1 to ಡಬಲ್ ರೇಟ್ ಕೊಟ್ಟು ತಗೊಳ್ಬೇಕು ಅನ್ನುವಂಥ ಪರಿಸ್ಥಿತಿ ಎಲ್ಲ ಈಗ ಈ ಒಂದು ಮಧ್ಯಪ್ರಾಚ್ಯದಲ್ಲಿ ಹರ್ಮುಜ್ ಜಲಸಂಧಿ ಬಂದ್ ಆಗಿರೋದ್ರಿಂದ ನಿರ್ಮಾಣ ಆಗಿರುವಂತಹ ಒಂದು ಎಫೆಕ್ಟ್ ಇದು ಅಂತ ಹೇಳ್ಬಹುದು. ಸೊ ಈ ಹರ್ಮುಜ್ ಅನ್ನುವಂಥದ್ದು ದೊಡ್ಡ ಮಟ್ಟದ ವೆಪನ್ ಆಗಿದೆ ಇರಾನ್ ಅವರಿಗೆ. ಸೊ ಈ ಪ್ರತಿಯೊಂದು ದೇಶವನ್ನು ಬಗ್ಗಿಸ್ಬೇಕು ಅಂತಂದ್ರೆ ಹರ್ಮುಜ್ ಜಲಸಂಧಿ ಬಂದ್ ಮಾಡಿದ್ರೆ ಸಾಕು ಅನ್ನುವಂಥದ್ದು ಇರಾನ್ ಅವರಿಗೆ ಈಸಿಲಿ ಗೊತ್ತಾಗ್ಬಿಟ್ಟಿದೆ. ಸೊ ಅದೇ ರೀತಿ ಒಂದ್ಸರ್ತಿ ಕ್ಲೋಸ್ ಆಗುತ್ತೆ, ಅದಾದ್ಮೇಲೆ ಮತ್ತೊಂದು ಸೀಸ್ ಫೈರ್ ಅಂದ್ರೆ ಕದನ ವಿರಾಮ ಅನೌನ್ಸ್ ಮಾಡ್ತಾರೆ, ಮತ್ತೊಂದಷ್ಟು ರಾಜ್ಯ ಸಂಧಾನ ಮಾತುಕತೆ ಶುರುವಾಗುತ್ತೆ, ಹರ್ಮುಜ್ ಅನ್ನ ತೆರೆಯಿರಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಮೊನ್ನೆ ಅಷ್ಟೇ ಹರ್ಮುಜ್ ಅನ್ನ ಸೀಸ್ ಫೈರ್ ಅಂದ್ರೆ ಕದನ ವಿರಾಮ 2 ವಾರಗಳ ಕಾಲ ಘೋಷಣೆ ಆಯ್ತು ನೋಡಿ. ಅಮೆರಿಕ ಕೂಡ ಇದಕ್ಕೆ ಓಕೆ ಅಂತು, ಇಸ್ರೇಲ್ ಕೂಡ ಓಕೆ ಅಂತು, ಇರಾನ್ ಕೂಡ ಓಕೆ ಅಂತು. ಆ ಸಂದರ್ಭದಲ್ಲಿ ಈ ಹರ್ಮುಜ್ ಜಲಮಾರ್ಗ ಜಲಸಂಧಿ ಓಪನ್ ಆಗುತ್ತೆ. ಇಮಿಡಿಯೇಟ್ಲಿ ಎಲ್ಲ ಹಡಗುಗಳು ಹರ್ಮುಜ್ ಜಲಸಂಧಿನ ಆ ಮಾರ್ಗವನ್ನ ದಾಟಬೇಕು, ಈ ಹರ್ಮುಜ್ ಜಲಮಾರ್ಗವನ್ನು ದಾಟಬೇಕು ಅಂತ ಹೇಳ್ಕೊಂಡು ಕಸರತ್ತು ಮಾಡಿಕೊಂಡು ಎಲ್ಲವೂ ಕೂಡ ಸನ್ನದ್ಧರಾಗಿ ಹರ್ಮುಜ್ ಹತ್ರ ಜಲಸಂಧಿ ಆ ಮಾರ್ಗ ಏನಿದೆ ಇರಾನ್ ಆಲ್ಮೋಸ್ಟ್ ಟೇಕ್ ಓವರ್ ಮಾಡ್ಕೊಂಡಿದ್ದಂಥದ್ದು ಚೆಕಿಂಗ್ ಪೋಸ್ಟ್ ಎಲ್ಲ ಇದೆಯಲ್ಲ, ಆ ಭಾಗಕ್ಕೆ ಬರುವಂತ ಹೊತ್ತಲ್ಲಿ ಬರೋಬ್ಬರಿ ಒಂದು 430-440 ಹತ್ರ ಈ ತೈಲ ಹಡಗುಗಳು ಆಸ್ ವೆಲ್ ಆಸ್ ಒಂದು 58 ಹಿಂಗೆ ಒಂದಷ್ಟು LPG ಹಡಗುಗಳು ಆ ಒಂದು ಹರ್ಮುಜ್ ಜಲಸಂಧಿಯನ್ನ ದಾಟಬೇಕು ಅನ್ನುವಷ್ಟರಲ್ಲಿ ಹರ್ಮುಜ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡ್ತಾರೆ. ಕಾರಣ ಈ ಒಂದು ಸೀಸ್ ಫೈರ್ ಕದನ ವಿರಾಮ ಅನೌನ್ಸ್ ಆದ್ರೂ ಕೂಡ ಲೆಬನಾನ್ ಮೇಲೆ ಇಸ್ರೇಲ್ನವರು ಪದೇ ಅಟ್ಯಾಕ್ ಮಾಡ್ತಾ ಇದ್ರು. ಬರೋಬ್ಬರಿ ನಾಗರಿಕರ ಕಟ್ಟಡವನ್ನ, ಜನರು ಇರುವಂತಹ ಜಾಗಗಳನ್ನ ಗುರುತಿಸ್ಕೊಂಡು ಇವರು ಅಟ್ಯಾಕ್ ಮಾಡೋಕೆ ಶುರು ಮಾಡಿದ್ರು. 400ರಿಂದ 500 ಜನರು ಅಲ್ಲಿ ಸಾವನ್ನಪ್ತಾರೆ. ಉಗ್ರರು ಅಂತ ಹೇಳ್ಕೊಂಡು ಈ ಇಸ್ರೇಲ್ ಹೇಳ್ತಾ ಇದೆ, ಬಟ್ ಉಗ್ರರ ಜೊತೆಗೆ ಅಲ್ಲಿರುವಂತಹ ಏನು ತಪ್ಪು ಮಾಡದೇ ಇರುವಂತಹ ನಾಗರಿಕರ ಸಾವು ಕೂಡ ಆಗಿದೆ. ಖಂಡಿಸಿ ಇರಾನ್ ಏನ್ ಮಾಡುತ್ತೆ, ಮತ್ತೆ ಹರ್ಮುಜ್ನ ಬಂದ್ ಮಾಡಿದೆ. ಹರ್ಮುಜ್ ಬಂದ್ ಮಾಡಿದೆ ಓಕೆ ಒಂದ್ ಕಡೆ, ಬಟ್ ಅಮೆರಿಕ ಇದಕ್ಕೆ ಏನ್ ಹೇಳ್ತಿದೆ, ನೀವು ಇನ್ ಕೇಸ್ ಇದೇ ರೀತಿ ಮುಂದುವರೆದ್ರೆ ನಾವು ಮಹಾಯುದ್ಧ ಮಾಡ್ತೀವಿ, ನಾವು ದಂಡೆತ್ತು ಬರ್ತೀವಿ, ನಾವು ನಿಮ್ಮನ್ನ ಸರ್ವನಾಶ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಡ್ತಿದೆ. ಬಟ್ ಈ ಎಲ್ಲ ವಿಚಾರಗಳಿಂದ ಈಸಿಲಿ ನಿಂತ್ಕೊಳ್ಬೇಕು ಅಂತ ಹೇಳ್ಕೊಂಡು ಇರಾನ್ ಒಂದು ಹೊಸ ಪ್ಲಾನ್ ಅನ್ನ ಮಾಡ್ತಾ ಇದೆ. ಆಸ್ ವೆಲ್ ಆಸ್ ಒಂದಷ್ಟು ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ಏನಪ್ಪಾ ಅಂತಂದ್ರೆ, ಈ ಒಂದು ಹರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಹಾದು ಹೋಗುವಂತ ಹಡಗು ಹಾದು ಹೋಗುವಂತ ದಾರಿ ಏನಿದೆ, ಸಮುದ್ರ ಮಾರ್ಗ, ಆ ಸಮುದ್ರ ಮಾರ್ಗದಲ್ಲಿ ನಾನಾ ಭಾಗದಲ್ಲಿ ಇವರು ನೀರಿನ ಕೆಳಭಾಗದಲ್ಲಿ ಬಾಂಬ್ಗಳನ್ನು ಇಟ್ಟಿದ್ದಾರಂತೆ. ಸೊ ಆ ಬಾಂಬ್ಗಳು ಎಲ್ಲೆಲ್ಲಿವೆ, ಎಲ್ಲೆಲ್ಲಿ ಹಾಕಿದೀವಿ ಅನ್ನುವಂಥದ್ದು ನಾವೇ ಮರ್ತು ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಹೌದು, ಒಂದ್ ಕಡೆ ಪಾಸಿಬಲ್ ಇರಬಹುದು, ಯಾಕಂದ್ರೆ ಅವರ ಸೇಫ್ಟಿಗೋಸ್ಕರ ಅವರ ತನವನ್ನ ನಾವು ಬಿಟ್ಕೊಡ್ಬಾರ್ದು, ನಮ್ಮ ಅಸ್ತಿತ್ವ ಹೋಗಬಾರ್ದು, ನಮಗೆ ಏನಾದ್ರೂ ಒಂದು ವೆಪನ್ ಬೇಕಲ್ವಾ, ಇವರನ್ನ ಕಟ್ಟಿ ಹಾಕುವಂತ ಕೆಲಸಕ್ಕಾದ್ರೂ ಏನಾದ್ರೂ ಒಂದು ವಿಚಾರ ಬೇಕು ಅಂತ ಹೇಳ್ಕೊಂಡು ಇವ್ರೇನ್ ಮಾಡಿದ್ದಾರೆ, ಹರ್ಮುಜ್ ಜಲಸಂಧಿ ಆ ಜಲಮಾರ್ಗದಲ್ಲಿ ನೀರಿನ ಕೆಳಭಾಗದಲ್ಲಿ ಒಂದಷ್ಟು ಕಡೆ ಬಾಂಬ್ಗಳನ್ನ ಇಟ್ಟಿದಾರಂತೆ. ಅಂದ್ರೆ ಇವರು ಸೀಸ್ ಫೈರ್ ಅನೌನ್ಸ್ ಆದ್ಮೇಲೆ ಈಗ ಕ್ಲೋಸ್ ಮಾಡಿದ್ರು. ಇನ್ಕೇಸ್ ಕ್ಲೋಸ್ ಮಾಡಿದಂತ ಸಂದರ್ಭದಲ್ಲಿ ಕೆಲವು ಹಡಗುಗಳು ಹಾದು ಹೋಗುವಂತ ಕೆಲಸವನ್ನ ಮಾಡ್ತು ಅಂತಂದ್ರೆ ಅದನ್ನ ಬ್ಲಾಸ್ಟ್ ಮಾಡೋದು, ಅಥವಾ ನಾವು ಕ್ಲೋಸ್ ಮಾಡಿದಂತಹ ಸಂದರ್ಭದಲ್ಲಿ ದಂಡೆತ್ತಿ ಅಮೆರಿಕದವರು ಯುದ್ಧ ಸಾರ್ಕೊಂಡು ಬಂದ್ರೆ ಅವ್ರ ಕಡೆಯಿಂದ ಏನಾದ್ರು ಶಿಪ್ಗಳು ಬಂತು ಅಂತಂದ್ರೆ ಅದನ್ನ ನೀರಿನ ಕೆಳಭಾಗದಲ್ಲೇ ಉಡಿಸ್ ಮಾಡುವಂತಹ ಒಂದು ಪ್ಲಾನ್ಗಳಿಂದಾಗಿ ಇವರು ಯುದ್ಧ ಆರಂಭ ಆದಾಗಿನಿಂದಲೂ ಕೂಡ ಈ ಒಂದು ಹರ್ಮುಜ್ ಜಲಮಾರ್ಗದಲ್ಲಿ ನೀರಿನ ಒಳಭಾಗದಲ್ಲಿ ಒಂದಷ್ಟು ಬಾಂಬ್ಗಳನ್ನ ಇಟ್ಟಿದ್ರು.
ಬಟ್ ಈಗ ಎರಡು ಆಂಗಲ್ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಒಂದು ಹೌದು ಇರಬಹುದು, ಅಂದ್ರೆ ಈಗ ಯುದ್ಧ ಒಂದು ಲೆವೆಲ್ಗೆ ಬಂದು ನಿಲ್ತು, ಕದನ ವಿರಾಮ ಅನೌನ್ಸ್ ಆಯಿತು, ಬಟ್ ಆ ಜಲಮಾರ್ಗದಲ್ಲಿರುವಂಥದ್ದು, ಆ ಜಲದ ಒಳಗಡೆ ನೀರಿನ ಒಳಭಾಗದಲ್ಲಿರುವಂತಹ ಬಾಂಬ್ಗಳನ್ನು ನಿಷ್ಕ್ರಿಯಗೊಳಿಸಬೇಕು ಅಥವಾ ಹೊರಗಡೆ ತೆಗೆಯುವಂಥ ಕೆಲಸವನ್ನು ಅಮೆರಿಕ ಹೇಳ್ತಾ ಇದೆ ಇರಾನ್ ಅವರಿಗೆ. ಸೊ ಇರಾನ್ ಅವರು ಇದನ್ನ ಮಾಡಲೇಬೇಕಾಗುತ್ತೆ. ಬಟ್ ಇಲ್ಲಿ ಹರ್ಮುಜ್ ಜಲಮಾರ್ಗವನ್ನ ತೆರೆಯದೆ ಇರೋದಕ್ಕೆ ಇರಾನ್ ಕೊಡ್ತಿರುವಂತಹ ಒಂದು ಸ್ಟೇಟ್ಮೆಂಟ್ಗಳಲ್ಲಿ ಇದು ಕೂಡ ಒಂದು ಏನಪ್ಪಾ ಅಂತಂದ್ರೆ, ನಾವು ಈಗಾಗಲೇ ಒಂದಷ್ಟು ಬಾಂಬ್ಗಳನ್ನು ನೀರಿನ ಕೆಳಭಾಗದಲ್ಲಿ ಇರಿಸಿದ್ದೀವಿ, ಆ ಬಾಂಬ್ಗಳನ್ನು ನಾವು ತೆಗಿಬೇಕು ಅಂತಂದ್ರೆ ಅಥವಾ ನಿಷ್ಕ್ರಿಯಗೊಳಿಸಬೇಕು ಅಂತಂದ್ರೆ ತುಂಬಾ ಸಮಯ ನಮ್ಗೆ ಬೇಕಾಗುತ್ತೆ. ಸೊ ಎಕ್ಸಾಕ್ಟ್ಲಿ ಯಾವ ಭಾಗದಲ್ಲಿ ಅವುಗಳು ಇದೆ ಅನ್ನುವಂಥದ್ದು ನಮ್ಗೆ ಈಗಾಗಲೇ ಗೊತ್ತಿಲ್ಲ. ಯಾಕಂದ್ರೆ ನೀರಿನ ಕೆಳಭಾಗದಲ್ಲಿ ನಾವು ಅದನ್ನ ಇಡುವಂಥದ್ದು, ಸಮುದ್ರದಲ್ಲಿ ಅಲೆಗಳ ಒಂದು ಪ್ರಭಾವಕ್ಕೆ ಒಳಗಾಗ್ಬಿಟ್ಟು ಆ ಒಂದು ಬಾಂಬ್ಗಳು ನಾವಿಟ್ಟಂತಹ ಜಾಗದಿಂದ ಕದಡಿ ಬೇರೆ ಜಾಗಕ್ಕೆ ಹೋಗುವಂತಹ ಚಾನ್ಸಸ್ ಕೂಡ ಇರಬಹುದು. ಹಾಗಾಗಿ ನಾವು ಅದನ್ನು ಹುಡುಕುವಂತ ಕೆಲಸಕ್ಕೆ, ಅದನ್ನ ನಿಷ್ಕ್ರಿಯಗೊಳಿಸೋಕೆ ಇನ್ನೂ ತಿಂಗಳಾನುಗಟ್ಟಲೆ ಸಮಯ ಬೇಕು. ಹಾಗಾಗಿ ನಾವು ಹರ್ಮುಜನ್ನ ಬಂದ್ ಮಾಡಿದೀವಿ ಅಂತ. ಸೊ ಈಗಾಗಲೇ ನಮ್ಮ ಭಾರತಕ್ಕೆ ನಿಮ್ಗೊಂದು ಪ್ರಶ್ನೆ ಉದ್ಭವ ಆಗೋದು, ನಮ್ದು ಈಗಾಗಲೇ ಭಾರತಕ್ಕೆ ಈ ಸಿಸ್ವೈರ್ ಅನೌನ್ಸ್ ಆದ್ಮೇಲೆ ಒಂದು ಹಡಗು ಆಲ್ರೆಡಿ ಬಂದಿದೆ. ಇನ್ನೊಂದು ನಿನ್ನೆ ಅಷ್ಟೇ ಒಂದು ಹಡಗು ಆಲ್ರೆಡಿ ಒಂದು ಹರ್ಮುಜ್ ಜಲಸಂಧಿಯನ್ನ ದಾಟಬಿಟ್ಟಿದೆ. ಸೊ ಹಾಗಾದ್ರೆ ಅವುಗಳಿಗೇನು ಸಮಸ್ಯೆ ಆಗ್ತಿಲ್ವ ಅಂತಂದ್ರೆ, ಪರ್ಟಿಕ್ಯುಲರ್ಲಿ ಇಂತಹ ಜಾಗದಲ್ಲಿ ಈಗ ಇಷ್ಟೊಂದು ಜಾಗ ಇದೆ ಅಂತ ಅನ್ಕೊಳ್ಳಿ, ಇಷ್ಟು ಪ್ಲೇಸ್ ಅಲ್ಲಿ ಅವ್ರು ಬಾಂಬ್ ಇಟ್ಟಿರ್ತಾರೆ, ಇಷ್ಟು ಪ್ಲೇಸ್ ಅಲ್ಲಿ ಇಟ್ಟಿರೋದಿಲ್ಲ, ಅದವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅವರ ಮಿತ್ರ ರಾಷ್ಟ್ರಗಳಿಗೆ, ಇರಾನ್ಗೆ ಇರುವಂತಹ ಮಿತ್ರ ರಾಷ್ಟ್ರಗಳಿಗೆ ಇನ್ಕ್ಲೂಡಿಂಗ್ ಭಾರತದ ಜೊತೆಗೆ ಇನ್ನೂ 4 ರಿಂದ 5 ರಾಷ್ಟ್ರಗಳಿಗೆ ಹೋಗುವಂತಹ ಹಡಗುಗಳನ್ನ ಅವರು ಉಳಿದಂತಹ ಸೇಫೆಸ್ಟ್ ಪ್ಲೇಸ್ ಏನಾದ್ರೂ ಆ ಜಾಗ ಇರುತ್ತೆ, ಕಾಲುವೆ ತರ ಇರುತ್ತೆ ನೋಡಿ, ಆ ಭಾಗದ ಮೂಲಕ ಕಳಿಸ್ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ. ಒಂದ್ ಕಡೆ ಹೌದು ಇದು ರೀಸನ್ ಇರಬಹುದು ಅಂತ ಅನ್ಕೊಂಡ್ರೆ, ಇನ್ನೊಂದ್ ಕಡೆ ಅಮೆರಿಕಾಗ್ ಬಿಸಿ ಮುಟ್ಟಿಸಬೇಕು, ಇನ್ನೂ ಕೂಡ ಇದರ ಎಫೆಕ್ಟ್ ತಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಅವರು ಈ ರೀತಿ ಸುಳ್ಳು ಹೇಳ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಪ್ರಸ್ತಾಪ ಆಗುತ್ತೆ. ಕಾದ್ ನೋಡೋಣ ಎಷ್ಟು ದಿನದವರೆಗೆ ಈ ಬಾಂಬ್ ಅನ್ನು ಹುಡುಕುವಂತಹ ಪ್ರಕ್ರಿಯೆ ಆಗುತ್ತೆ, ನಿಷ್ಕ್ರಿಯಗೊಳಿಸುವಂತಹ ಪ್ರಕ್ರಿಯೆ ಆಗುತ್ತೆ, ಇನ್ನೆಷ್ಟು ದಿನ ಇವರು ಹರ್ಮುಜನ್ನ ಬಂದ್ ಮಾಡ್ತಾರೆ, ಯಾವಾಗ ಓಪನ್ ಆಗುತ್ತೆ ಅನ್ನೋದಕ್ಕೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.